I think I messed up. I forgot to tell you the best part about Kannada Bhakti Volga. Hello everyone. If you've been enjoying my videos, please subscribe to my channel, Kannada Bhakti Volga, and show your support. ಅಧ್ಯಾಯ 18 ಪ್ರತಿ ಸಮಯವೂ ಬ್ರಹ್ಮಭಾವದಲ್ಲಿ ನಿರತರಾಗಿರುವ ಬ್ರಾಹ್ಮಣನೊಬ್ಬ ಗಾಣಾಪುರದಲ್ಲಿ ವಾಸಿಸುತ್ತಿದ್ದನು. ಅವನು ಸದಾ ಭಿಕ್ಷಾಟನೆಯ ಮೂಲಕ ಜೀವನ ಸಾಗಿಸುತ್ತಿದ್ದನು. ಯಾರಾದರೂ ಆಹಾರದ ನಿಮಿತ್ತ ಆಹ್ವಾನಿಸಿದರೂ ಅವನು ಹೋಗುವುದಿಲ್ಲ, ಆದರೆ ಅವನ ಧರ್ಮಪತ್ನಿ ಮಾತ್ರ ಯಾವಾಗ ಯಾರೂ ಆಹ್ವಾನಿಸುತ್ತಾರೋ ಎಂದು ನಿರೀಕ್ಷಿಸುತ್ತಿದ್ದಳು. ಆ ಗ್ರಾಮದಲ್ಲಿ ಧನಿಕ ಗೃಹಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದುದರಿಂದ ಪ್ರತಿದಿನವೂ ಯಾರಾದರೂ ಬ್ರಾಹ್ಮಣರಿಗೆ ಆಹಾರ ಒದಗಿಸುತ್ತಿದ್ದರು. ಆಕೆ ಸದಾ ಸಮರ್ಪಣೆಗೆ ಹೋಗಿ ತೃಪ್ತಿಯಾಗಿ ಊಟ ಮಾಡಿ ದಕ್ಷಿಣೆ ತರುವಂತೆ ಪತಿಯನ್ನು ಒತ್ತಾಯಿಸುತ್ತಿದ್ದಳು. ಆದರೆ ನಿಜವಾದ ಬ್ರಹ್ಮತ್ವವನ್ನು ಪಡೆದವರಿಗಾಗಿ ಪರನ ಮನೆಯಲ್ಲಿ ಭೋಜನ ಮಾಡುವುದು ನಿಷಿದ್ಧವಾಗಿದೆ. ಅವರ ಪುಣ್ಯಕ್ಷಯವಾಗುತ್ತದೆ ಎಂಬ ನಂಬಿಕೆಯಿತ್ತು. ಆದ್ದರಿಂದ ಸತ್ಪಾತ್ರ ಗೃಹಸ್ಥರು ಪರನ ಆಹಾರ ಸೇವಿಸಲು ಇಚ್ಛಿಸುತ್ತಿರಲಿಲ್ಲ. ಈ ವಿಷಯವನ್ನು ಶ್ರೀಗುರುಗಳೂ ಒಪ್ಪಿಕೊಂಡರು. ಅವರು ಬ್ರಾಹ್ಮಣನನ್ನು ಕರೆಯಿಸಿಕೊಂಡು, ನೀನು ಎಷ್ಟು ಸತ್ತಾಚಾರದ ಬಗ್ಗೆ ಗಮನಿಸುತ್ತೀಯೋ, ಆದರೆ ನಾಳೆ ಒಬ್ಬ ಗೃಹಸ್ಥನ ಮನೆಗೆ ಊಟಕ್ಕೆ ಹೋಗಿ ಎಂದು ಸಲಹೆ ನೀಡಿದರು. ಅವರು ಆ ಮನೆಗೆ ಹೋಗುವಷ್ಟರಲ್ಲಿ ಅಲ್ಲಿನ ಅಡುಗೆ ವಸ್ತುಗಳನ್ನು ಒಂದು ನಾಯಿ ತಿಂದಿತು. ಇದನ್ನು ಕಂಡು ಆ ಬ್ರಾಹ್ಮಣ ದಂಪತಿಗಳು ಊಟ ಮಾಡದೆ ವಾಪಸ್ಸು ಹಿಂತಿರುಗಿದರು. ಶ್ರೀಗುರು ಅವರನ್ನು ನೋಡಿ, ನೀವು ಸ್ವಧರ್ಮವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಿದ್ದೀರಿ ಎಂದು ಆಶೀರ್ವದಿಸಿದರು. ನೈಮಿಷಾರಣ್ಯದಲ್ಲಿ ಅನೇಕ ಮಹರ್ಷಿಗಳು ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದರು. ಒಮ್ಮೆ ಪರಾಶರ ಮಹರ್ಷಿಗಳು ಅವರನ್ನು ಭೇಟಿ ಮಾಡಲು ಬಂದರು. ಮಹರ್ಷಿಗಳು ಅವರನ್ನು ಆರ್ಥಿಕವಾಗಿ ಆಧರಿಸಿ ನಮಗೆ ಬ್ರಾಹ್ಮಣ ಧರ್ಮದ ಕುರಿತು ಉಪದೇಶ ಮಾಡಿ ಎಂದು ಪ್ರಾರ್ಥಿಸಿದರು. ಪರಾಶರ ಮಹರ್ಷಿಗಳು ಹೇಳಿದರು, ಬ್ರಾಹ್ಮಣರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದಿರಬೇಕು, ಶ್ರೀಗುರು ಸ್ಮರಣೆಯನ್ನು ಮಾಡಬೇಕು. ತ್ರಿಮೂರ್ತಿಗಳು, ನವಗ್ರಹಗಳು ಮತ್ತು ಮಹರ್ಷಿಗಳನ್ನು ಹೃದಯಪೂರ್ವಕವಾಗಿ ಪೂಜಿಸಬೇಕು. ಕಾಲಕೃತ್ಯಗಳನ್ನು ನೆರವೇರಿಸಿ ಗಾಯತ್ರಿ ಜಪ ಮಾಡಬೇಕು. ಮಧ್ಯಾಹ್ನ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಬೇಕು. ಆನಂತರ ಅತಿಥಿಗಳನ್ನು ಆಹ್ವಾನಿಸಿ ಊಟ ಮಾಡಿಸಬೇಕು. 3 ಸಂಧ್ಯಾ ವೇಳೆಗಳಲ್ಲೂ ಸಂಧ್ಯಾವಂದನ ಮಾಡಬೇಕು. ರಾತ್ರಿ ಊಟಕ್ಕೆ ಮುನ್ನ ವೇದಪಠಣ ಮಾಡಬೇಕು. ಈ ಧರ್ಮಾನುಷ್ಠಾನವನ್ನು ಅನುಸರಿಸುವವರು ಆಯುಷ್ಯ, ಆರೋಗ್ಯ ಮತ್ತು ಭಾಗ್ಯವನ್ನು ಪಡೆದು 100 ವರ್ಷಗಳ ಕಾಲ ಪೂರ್ಣ ಪುರುಷರಾಗುವರು. ಅಂತಿಮವಾಗಿ ಬ್ರಹ್ಮತ್ವವನ್ನು ಪಡೆಯುವರು. ಭಾಸ್ಕರ ಶರ್ಮನ ಕಥೆ. ಭಾಸ್ಕರ ಶರ್ಮನು ಶ್ರೀ ನೃಸಿಂಹ ಸರಸ್ವತಿಯನ್ನು ದರ್ಶನ ಮಾಡಲು ಬಂದನು. ಅವನು ಅತ್ಯಂತ ಬಡವನಾಗಿದ್ದನು. ಬಹಳಷ್ಟು ಕಷ್ಟಪಟ್ಟು ತಾನು ಸಮರ್ಪಣೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಏರಿಸಿಕೊಂಡು ಶ್ರೀಗುರುವಿನ ಬಳಿ ತಂದನು. ಅವುಗಳನ್ನು ಸುರಕ್ಷಿತವಾಗಿ ಇಟ್ಟಿಟ್ಟು ಭಿಕ್ಷೆಗೆ ತೆರಳಿದನು. ಶ್ರೀಗುರುವಿನ ಮಠದಲ್ಲಿ ಪ್ರತಿದಿನವೂ ಭಿಕ್ಷೆ ನೀಡುವವರಿದ್ದರು. ಭಾಸ್ಕರ ಶರ್ಮನು ಕೂಡ ಭಿಕ್ಷೆ ಪಡೆದು ಬಂದು ಶ್ರೀಗುರುವಿನ ಸೇವೆ ಮಾಡುತ್ತಿದ್ದನು. ಇದು 3 ಬಾರಿ ನಡೆಯಿತು. ಮಠದವರು ಭಾಸ್ಕರ ಶರ್ಮನನ್ನು ನೋಡಿಕೊಂಡು, ಇವನು ತನ್ನ ಕಾಲವನ್ನು ಹಾಳು ಮಾಡುತ್ತಿದ್ದಾನೆ ಎಂದು ಹಗುರವಾಗಿ ಮಾತನಾಡಿದರು. ಶ್ರೀಗುರು ಇದನ್ನು ಕೇಳಿ, ಭಾಸ್ಕರ ಶರ್ಮ, ಇಂದಿನ ಭಿಕ್ಷೆ ನೀನೇ ಆಯೋಜಿಸಬೇಕು ಎಂದು ಹೇಳಿದರು. ಭಾಸ್ಕರ ಶರ್ಮನು ನದಿಯಲ್ಲಿ ಸ್ನಾನ ಮಾಡಿ ಬಂದು ಎಲ್ಲವೂ ಶ್ರೀಗುರುವಿನ ಭಾರವೆಂದು ಮನಸ್ಸಿನಲ್ಲಿ ಭಾವಿಸಿ ಅಡುಗೆ ಪ್ರಾರಂಭಿಸಿದನು. ಶ್ರೀಗುರುವು ಮಠದ ಎಲ್ಲರನ್ನೂ ಕರೆಸಿ, ಇಂದು ಭಾಸ್ಕರ ಶರ್ಮನ ಭಿಕ್ಷಾನ್ನವನ್ನು ಎಲ್ಲರೂ ಸೇವಿಸಬೇಕು. ನಿಮ್ಮ ಮನೆಗಳಿಗೆ ಹೋಗುವ ಅಗತ್ಯವಿಲ್ಲ ಎಂದು ಹೇಳಿದರು. ಮಠದವರು ಅಚ್ಚರಿಯೊಂದಿಗೆ ಯಾರೂ ಏನೂ ಹೇಳಲಾರದೆ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಾ ಗುಸುಗುಸು ಮಾಡಿದರು. ಭಾಸ್ಕರ ಶರ್ಮನು ಭೋಜನ ಪೂರ್ಣಗೊಂಡು ಭಕ್ತಿಯಿಂದ ಶ್ರೀಗುರುವಿಗೆ ಮಂಗಳಾರತಿ ಸಮರ್ಪಿಸಿದನು. ಶ್ರೀಗುರು ಸಂತೋಷಪಟ್ಟು, ಈ ಶಾಲುವನ್ನು ನಾನು ಧರಿಸಿದ್ದೇನೆ. ಇದನ್ನು ನೀನು ತಿನ್ನುವ ವಸ್ತುಗಳ ಮೇಲೆ ಹರಡಿ ನೀರಿನ ಚಿಮುಕಿಸು. ಆದರೆ ಇದನ್ನು ತೆಗೆದು ನೋಡುವುದಿಲ್ಲ ಎಂದು ಹೇಳಿದರು. ಅದನ್ನು ಮಾಡಿದಾಗ ಸಾವಿರಾರು ಜನರಿಗೆ ಊಟ ಒದಗಿಸಿದರೂ ಆಹಾರ ತೀರಲಿಲ್ಲ. ಪಾತ್ರೆಗಳೂ ಖಾಲಿಯಾಗದೆ ಹಾಗೆಯೇ ತುಂಬಿಕೊಂಡವು. ಇದನ್ನು ಕಂಡ ಮಠದವರು ಶ್ರೀಗುರುವಿನ ಮಹಿಮೆ ಎಂದೆಂದಿಗೂ ವರ್ಣಿಸಿದರು.